ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತ. ನಿಮಗೂ ಕೂಡ ತುಂಬಾ ಬಿಳಿ ಕೂದಲು ಸಮಸ್ಯೆ ಕಾಡ್ತಾ ಇದೆಯಾ? ನೀವು ಎಷ್ಟೇ ಪ್ರಯತ್ನ ಪಟ್ಟರು ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಆಗುತ್ತಾ ಇಲ್ಲ. ಹಾಗೂ ಕೆಮಿಕಲ್ ಡೈಸ್ನ ಬಳಸ್ಕೊಂಡ್ರೂ ಕೂಡ ಆ ಒಂದು ರಿಸಲ್ಟ್ ನಿಮಗೆ ಸಿಗ್ತಾ ಇಲ್ಲ, ಹೊರತು ಇದರಿಂದ ತುಂಬಾ ಸೈಡ್ ಎಫೆಕ್ಟ್ ಆಗ್ತಾ ಇದೆ ಅಂದಾಗ ಇವತ್ತಿನ ಈ ಒಂದು ರೆಮಿಡಿ ಟ್ರೈ ಮಾಡಿಬಿಡಿ. ಇದು 2 in 1 ಬೆಸ್ಟ್ ಆದಂಥ ರೆಮಿಡಿ ಇದೆ ವೀಕ್ಷಕರೇ. ಬಿಳಿ ಕೂದಲು ಸಮಸ್ಯೆ ಅಂತೂ ಕಡಿಮೆ ಮಾಡುತ್ತೆ ವೀಕ್ಷಕರೇ. ಅದರ ಜೊತೆಗೆ ಇನ್ನೊಂದು ಬೆನಿಫಿಟ್ ಏನಂತ ಕೂಡ ಹೇಳ್ತೀನಿ. ಸೊ ಈ ಒಂದು ರೆಮಿಡಿ ವೀಕ್ಷಕರೇ ನಿಮಗೆ ಬಿಳಿ ಕೂದಲು ಸಮಸ್ಯೆ ಜೊತೆಗೆ ನಿಮಗೆ ಈ ರೀತಿಯಾಗಿ ಸಿಲ್ಕಿ ಶೈನಿ ಹೇರ್ ಕೊಡೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಸೊ ನೋಡಿ, ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಮ್ಮ ಕೂದಲು ಬ್ಲ್ಯಾಕ್ ಇರುತ್ತೆ, ಆದರೆ ಅದರಲ್ಲಿ ಒಂದು ಶೈನಿಂಗ್ ಇರಲ್ಲ, ಒಂದು ಹೊಳಪಿರಲ್ಲ, ಕೂದಲು ಸಾಫ್ಟಾಗಿ ಇರೋದಿಲ್ಲ. ಹಾಗೂ ಈ ರೀತಿಯಾಗಿದ್ದರೆ ಕೂದಲು ಬಿಳಿಯಾಗಿರುತ್ತವೆ. ಸೊ ಎರಡಕ್ಕೂ ಕೂಡ ಇವತ್ತೊಂದು ಬೆಸ್ಟ್ ಆದಂಥ ಪರಿಹಾರ ತೊಗೊಂಡು ಬಂದಿದ್ದೀನಿ. ಅದು ಯಾವ ರೀತಿಯಾಗಿ ಅಂತ ಬನ್ನಿ ನೋಡ್ಕೊಳ್ಳೋಣ. ಅದ್ರಗೋಸ್ಕರ ನೋಡಿ ವೀಕ್ಷಕರೇ, ಇಲ್ಲಿ ಒಂದು 5 ರಿಂದ 6 ನಾನು ದಾಸವಾಳ ಹೂವನ್ನು ತೊಗೊಂಡಿದ್ದೀನಿ. ಸೊ ಹಿಂದೆ ಇರ್ತಕ್ಕಂಥ ಭಾಗವನ್ನು ಈ ರೀತಿಯಾಗಿ ತಗೊಳ್ಬೇಕು ವೀಕ್ಷಕರೇ. ಜೊತೆಗೆ ನಾನು ಇಲ್ಲಿ ವೀಕ್ಷಕರೇ ಒಂದು 5 ರಿಂದ 6 ಎಲೆಗಳು ಕೂಡ ತೊಗೊಂಡಿದ್ದೀನಿ. ಸೊ ಎರಡನ್ನೂ ಕೂಡ ಚೆನ್ನಾಗಿ ವಾಶ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು ಮಿಕ್ಸಿ ಬೌಲ್ಗೆ ಹಾಕ್ತೀನಿ ವೀಕ್ಷಕರೇ. ಸೊ ಇವಾಗ ಇದನ್ನು ಹಾಕೊಂಡಿದ್ಮೇಲೆ ಇದರಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ತೀನಿ. ಅದು ಏನಂತ ಕೂಡ ನೋಡ್ಕೊಂಡು ಬರೋಣ ಬನ್ನಿ. ಸೊ ಇಲ್ಲಿ ನಾನು ಹಾಕ್ತಾ ಇರೋವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಹಾಗೂ ಚೆನ್ನಾಗಿರುವಂಥ ನಮ್ಮ ಕೂದಲಿಗೆ ಅದು ಬಂದು ಕಲ್ಲೊಂಚಿ ಪುಡಿ ವೀಕ್ಷಕರೇ. ಸೊ ಕಲ್ಲೊಂಚಿ ಪುಡಿ ತುಂಬಾ ಒಳ್ಳೆಯದು ವೀಕ್ಷಕರೇ ನಮ್ಮ ಕೂದಲು ಆರೈಕೆನ ಕಪ್ಪಿರೋದಕ್ಕೆ. ಸೊ ಎರಡನ್ನೂ ಕೂಡ ಚೆನ್ನಾಗಿ ಹಾಕ್ಕೊಂಡು ಆಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇವಾಗ ಇದನ್ನು ನಮಗೆ ಪೇಸ್ಟ್ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ವೀಕ್ಷಕರೇ. ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಇದನ್ನು ನೋಡಿ ಇವಾಗ ನಾನು ಮಿಕ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಈ ರೀತಿಯಾಗಿ ಇದು ಇರಬೇಕು ವೀಕ್ಷಕರೇ. ನೆಕ್ಸ್ಟ್ ಇವಾಗ ನಾನು ಒಂದು ಕಬ್ಬಿಣದ ಬಾಳಿಗೆಯನ್ನು ತೊಗೊಂಡಿದ್ದೀನಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ವೀಕ್ಷಕರೇ. ಈ ಒಂದು ರೆಮಿಡಿನ ನೀವು ಕಬ್ಬಿಣ ಬಾಳಿಗೆಯಲ್ಲೇ ಮಾಡಬೇಕು. ಯಾಕಂದರೆ ಐರನ್ ನಮ್ಮ ಕೂದಲು ಸಲುವಾಗಿ ತುಂಬಾ ಒಳ್ಳೆಯದು ವೀಕ್ಷಕರೇ. ಹಾಗಾಗಿ ತುಂಬಾ ಬೆನಿಫಿಟ್ ಕೊಡುವಂಥ ಈ ಒಂದು ರೆಮಿಡಿನ ನಾವು ಕಬ್ಬಿಣ ಬಾಳಿಗೆಯಲ್ಲಿ ಮಾಡಬೇಕು. ಸೊ ಅದನ್ನು ರೆಡಿ ಮಾಡಿ ಇಟ್ಕೊಂಡಿರೋವಂಥ ಪೇಸ್ಟ್ನ ಇದರಲ್ಲಿ ಆಗಿದೆ. ಇವಾಗ ವೀಕ್ಷಕರೇ ಇದರಲ್ಲಿ ನಾನು 1-2 ಸ್ಪೂನಷ್ಟು ಕಾಫಿ ಪುಡಿನ ಹಾಕ್ತಾಯಿದ್ದೀನಿ. ಸೊ ನಿಮ್ಮೆಲ್ಲರಿಗೆ ಗೊತ್ತಿದೆ ಕಾಫಿ ನಮ್ಮ ಕೂದಲು ಆರೈಕೆಗೆ ಎಷ್ಟು ಒಳ್ಳೆಯದು. ಇದು ಒಂದು ನ್ಯಾಚುರಲ್ ಡೈ ಆಗಿ ಕೂಡ ಕೆಲಸ ಮಾಡುತ್ತೆ, ಜೊತೆಗೆ ನಮ್ಮ ಕೂದಲನ್ನ ಶೈನಿ ಕೂಡ ಮಾಡುತ್ತೆ. ಸೊ ಇವು 3 ಕೂಡ ನಿಮ್ಮೆಲ್ಲರಿಗೂ ಗೊತ್ತಿದೆ ವೀಕ್ಷಕರೇ. ದಾಸವಾಳ ಹೂವಂತೂ ನ್ಯಾಚುರಲ್ ಕಂಡೀಷ್ನರ್ ಮಾಡುವಂಥ ಕೆಲಸ ಮಾಡುತ್ತೆ. ಸೊ ನೋಡಿ, ಸಾವಿರಾರು ರೂಪಾಯಿಗಳ ಖರ್ಚು ಮಾಡಿಕೊಂಡು ಕಂಡೀಷ್ನರ್ ಹಚ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ವಾರದಲ್ಲಿ ಈ ಸಲ 2 ಸಲ ಅಥವಾ ನೀವು 3 ಸಲ ಮಾಡಿಕೊಂಡ್ರೂ ಕೂಡ ಪರವಾಗಿಲ್ಲ ವೀಕ್ಷಕರೇ. ನಿಮ್ಮ ಕೂದಲು ಆರೈಕೆ ತುಂಬ ಒಳ್ಳೆಯ ಸ್ಥಿತಿಯಲ್ಲಿ ಇರುತ್ತೆ. ಸೊ ಹಿಬಿಸ್ಕಸ್ ಲೀವ್ಸ್ ಕೂಡ ಹಾಗೂ ಅದರ ಫ್ಲವರ್ಸ್ ಕೂಡ ತುಂಬಾ ಬೆನಿಫಿಟ್ ಆಗಿ ಕಾರ್ಯ ಮಾಡುತ್ತವೆ. ಆಮೇಲೆ ಇದನ್ನು ಕೂದಲನ್ನ ಕಪ್ಪು ಮಾಡ್ಕೊಳ್ಳೋದಂದಾಗ ಅದರಲ್ಲಿ ನೆಲ್ಲಿಕಾಯಿ ಪೌಡ್ರ್ ಹಾಕಲಿಲ್ಲ ಅಂದರೆ ಹೇಗೆ? ಹೌದು ವೀಕ್ಷಕರೇ, ಇದು ಮೋಸ್ಟ್ ಆಫ್ ದಿ ಇಂಪಾರ್ಟೆಂಟು. ತುಂಬಾ ನಮಗೆ ಒಂದು ನ್ಯಾಚುರಲ್ ಹಬ್ಬಿದೆ. ಕೂದಲು ಎಷ್ಟೇ ಬಿಳಿಯಾಗಿರಲಿ ಅದನ್ನು ಕಡಿಮೆ ಮಾಡುತ್ತೆ, ಜೊತೆಗೆ ಬಿಳಿ ಕೂದಲು ಸಮಸ್ಯೆಯಿಂದ ಪರಿಹಾರ ಕೊಡುತ್ತೆ, ಜೊತೆಗೆ ನಮ್ಮ ಸ್ಕ್ಯಾಲ್ಪ್ನ ಕೂಡ ಕ್ಲೀನ್ ಮಾಡುವಂಥ ಕೆಲಸ ಮಾಡುತ್ತೆ. ಸೊ ನಮ್ಮ ಸ್ಕ್ಯಾಲ್ಪ್ನಲ್ಲಿ ಮೆಲನಿನ್ ಅಂತ ಒಂದು ಪದಾರ್ಥ ಕಡಿಮೆ ಆದಾಗ ಬಿಳಿ ಕೂದಲು ಸಮಸ್ಯೆ ಆಗಲಿ ಅಥವಾ ಹೇರ್ ಫಾಲ್ ಸಮಸ್ಯೆ ಆಗಲಿ ನಮಗೆ ಸ್ಟಾರ್ಟ್ ಆಗುತ್ತೆ ವೀಕ್ಷಕರೇ. ಸೊ ನಾವು ಆದಷ್ಟು ಆರೋಗ್ಯವಾಗಿ ಆಹಾರವನ್ನು ಸೇವನೆ ಮಾಡಬೇಕು. ಸೊ ನೋಡಿ, ಯಾವುದರಿಂದ ನಮ್ಮ ಕೂದಲಿಗೆ ಬೆನಿಫಿಟ್ ಇದೆ ಆ ಒಂದು ಆಹಾರನ ನಾವು ಸೇವನೆಯನ್ನು ಮಾಡಬೇಕು. ಜೊತೆಗೆ ಸೊ ನೋಡಿ, ಬರೀ ಹೊರಗಡೆಯಿಂದ ನಾವು ಎಷ್ಟೇ ಅಪ್ಲೈ ಮಾಡಿಕೊಂಡ್ರೂ ರಿಸಲ್ಟ್ ಸಿಗೋದಿಲ್ಲ. ಇಂಟರ್ನಲ್ಲಿ ಕೂಡ ನಮಗೆ ಹೆಲ್ದಿಯಾಗಿ ಇರಬೇಕಾಗುತ್ತೆ. ಸೊ ಹಾಗಾಗಿ ವೀಕ್ಷಕರೇ ತುಂಬಾ ಒಳ್ಳೆಯ ರೀತಿಯಲ್ಲಿ ಕೇರ್ ಮಾಡಿಕೊಂಡ್ರೆ ನಮ್ಮ ಕೂದಲು ಆರೈಕೆ ನಾವು ಹೇಗೆ ಬೇಕು ಹಾಗೂ ಇಟ್ಕೊಳ್ಬೋದು. ಇವಾಗ ನೋಡಿ, ಆಮ್ಲ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಒಂದು ಕೂಡ ಗಂಟು ಲಮ್ಸು ಆಗದಂಗೆ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಎಷ್ಟು ಬೆಸ್ಟ್ ಆದಂಥ ರೆಮಿಡಿ ಇದೆ ಅಂದರೆ ವೀಕ್ಷಕರೇ, ಸೊ ನಿಮಗೆ ಎಲ್ಲಿ ಹೋಗೋ ಕೂಡ ಅವಶ್ಯಕತೆ ಇಲ್ಲ, ಸಾವಿರಾರು ರೂಪಾಯಿಗಳು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಈಸಿಯಾಗಿ ಸಿಗುವಂಥ ಈ ಒಂದು ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಈ ಒಂದು ನ್ಯಾಚುರಲ್ ಹೇರ್ ಪ್ಯಾಕ್ನ ರೆಡಿ ಮಾಡ್ಕೊಂಡು ಹಚ್ಕೊಂಡ್ರೆ ನಮಗೆ ಇರುವಂಥ ಬಿಳಿ ಕೂದಲು ಸಮಸ್ಯೆ ಕಡಿಮೆ ಆಗುತ್ತೆ. ಕೂದಲು ಎಷ್ಟೇ ಡ್ರೈ ಫ್ರೀಝಿ ಆಗಿರಲಿ ತುಂಬಾ ಸಾಫ್ಟ್ ಸಿಲ್ಕಿ ಹಾಗೂ ಶೈನಿ ಆಗುತ್ತೆ ವೀಕ್ಷಕರೇ. ಯಾಕಂದರೆ ಹಾಕಿರೋ ಇಂಗ್ರೀಡಿಯೆಂಟ್ ನಮ್ಮ ಕೂದಲು ಆರೈಕೆ ಸಲುವಾಗಿ ತುಂಬಾ ಒಳ್ಳೆಯದು ಹಾಗೂ ಆರೋಗ್ಯಕವಾಗೋದು. ಸೊ ಹಾಗಾಗಿ ವೀಕ್ಷಕರೇ ಇದನ್ನು ಇವಾಗ 1-2 ರಿಂದ 3 ನಿಮಿಷ ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು ವೀಕ್ಷಕರೇ. ಕಲರ್ ಸ್ವಲ್ಪ ಚೇಂಜ್ ಆಗಿ ಕಪ್ಪು ಬಣ್ಣಕ್ಕೆ ಬರುತ್ತೆ. ಸೊ ಅಲ್ಲಿವರೆಗೂ ಇದನ್ನು ನಾವು ಈ ರೀತಿಯಾಗಿ ಮಧ್ಯದಲ್ಲಿ ತಿರುಗಾಡಿಸ್ತಾ ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೇಕಾಗುತ್ತೆ ವೀಕ್ಷಕರೇ. ಇದನ್ನು ಅಪ್ಲೈ ಮಾಡಿಕೊಂಡು ನಿಮಗೆ ಮಿನಿಮಮ್ ವೀಕ್ಷಕರೇ 1 ಗಂಟೆಗಳ ಕಾಲ ಹಾಗೆ ಬಿಡಬೇಕಾಗಿದೆ.
ಸೊ ಇದನ್ನು ನೀವು ಬೇಕಾದರೆ ಆಯಿಲಿ ಹೇರ್ಸ್ ಮೇಲೆ ಕೂಡ ಹಚ್ಕೊಳ್ಳಿ, ಇಲ್ಲಾಂದರೆ ಆಯಿಲ್ ಫ್ರೀ. ಯಾಕಂದರೆ ನೋಡಿ, ನಾವು ಇದರಲ್ಲಿ ಹಿಬಿಸ್ಕಸ್ ಹಾಕಿದ್ರಿಂದ ಇದು ತುಂಬಾ ಸಾಫ್ಟಾಗಿ ಕೆಲಸ ಮಾಡುತ್ತೆ ವೀಕ್ಷಕರೇ. ಸೊ ಹಾಗಾಗಿ ವೀಕ್ಷಕರೇ, ನೀವು ಇದನ್ನು ಅಪ್ಲೈ ಮಾಡಿಕೊಂಡು 1 ಗಂಟೆಗಳ ಕಾಲ ಇಟ್ಕೊಂಡು ಆಮೇಲೆ ಬರೀ ನಾರ್ಮಲ್ ವಾಟ್ರಿಂದ ತಲೆ ಸ್ನಾನ ಮಾಡಬೇಕು ವೀಕ್ಷಕರೇ. ಶಾಂಪೂನ ಬಳಸೋಕ್ಕೆ ಹೋಗಬಾರ್ದು. ಆದರೆ ನೀವು ನೆಕ್ಸ್ಟ್ ಡೇ ಶಾಂಪೂನ ಬಳಸ್ಕೋಬೋದು. ಆ ಒಂದು ದಿನ ನೀವು ಯಾವಾಗ ಈ ಒಂದು ಹೇರ್ ಪ್ಯಾಕ್ನ ಹಚ್ಕೋತಿರಲ್ವ, ಸೊ ಅವಾಗ ನೀವು ಬರೀ ನಾರ್ಮಲ್ ವಾಟ್ರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕು ವೀಕ್ಷಕರೇ. ಮಿನಿಮಮ್ ಅಂತೂ 1 ಅವರ್ ಇದೆ ವೀಕ್ಷಕರೇ. ಅಥವಾ ನಿಮ್ಮ ಹತ್ರ ಟೈಮ್ ಇದ್ದರೆ ನೀವು 2 ಗಂಟೆಗಳ ಕಾಲ ಇದನ್ನು ಅಪ್ಲೈ ಮಾಡ್ಕೊಂಡು ಇಟ್ಕೊಂಡ್ರೆ ಏನಿದ್ರಿಂದ ನಿಮಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಯಾವುದೇ ರೀತಿಯಾದ ದುಷ್ಪರಿಣಾಮ ನಿಮ್ಮ ಕೂದಲ ಮೇಲೆ ಅಥವಾ ನಿಮ್ಮ ಸ್ಕಿನ್ ಮೇಲೆ ಬೀಳೋದಿಲ್ಲ. ಯಾಕಂದರೆ ಇದರಲ್ಲಿ ಹಾಕಿರುವಂಥ ಪ್ರತಿಯೊಂದು ವಸ್ತು ನ್ಯಾಚುರಲ್ ಆಗಿದೆ. ಈ ಒಂದು ರೆಮಿಡಿನ ನೀವು ಚಿಕ್ಕ ಮಕ್ಕಳಿಂದ ದೊಡ್ಡರವರೆಗೂ ಯಾವುದೇ ಒಂದು ಏಜ್ ಇರಲಿ ಅವರು ಇದನ್ನು ಯೂಸ್ ಮಾಡ್ಕೋಬಹುದು ವೀಕ್ಷಕರೇ. ಇದರಿಂದ ಯಾರಿಗೆ ಏನು ಅಪಾಯ ಆಗೋದಿಲ್ಲ. ಸೊ ನೋಡ್ತಾ ಇದ್ದೀರಲ್ವ ಎಷ್ಟೊಂದು ನ್ಯಾಚುರಲ್ ಆದಂಥ ಇಲ್ಲಿ ಹೇರ್ ಪ್ಯಾಕ್ ರೆಡಿ ಆಗ್ತಾಯಿದೆ ಅಂತ. ಇವಾಗ ಗ್ಯಾಸಿನ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ತಣ್ಣಗೆ ಬಿಟ್ಟಿದ್ದೆ. ಸೊ ತಣ್ಣಗಾದ್ಮೇಲೆ ನೋಡಿ, ಈ ಥರ ನಾನು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಎಷ್ಟು ಸ್ಮೂತ್ ಹಾಗೂ ಬ್ಲ್ಯಾಕ್ ಇರುವಂಥ ಡೈ ರೆಡಿಯಾಗಿದೆ ಅಂತ ನೋಡ್ಕೊಳ್ಳಿ. ಸೊ ಹಚ್ಕೊಂಡು 1 ರಿಂದ 2 ಗಂಟೆಗಳ ಕಾಲ ಇಟ್ಕೊಂಡು ಆಮೇಲೆ ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ ವೀಕ್ಷಕರೇ. ನಿಮಗೆ ಕೂದಲು ಸಮಸ್ಯೆ ಇದ್ದರೆ ಖಂಡಿತ ಕಡಿಮೆ ಆಗುತ್ತೆ. ಬಿಳಿ ಕೂದಲು ಸಮಸ್ಯೆ ಇರಲಿ ಅಥವಾ ಡ್ರೈನೆಸ್ ಇರಲಿ. ಸೊ ಈ ಒಂದು ಬೆಸ್ಟ್ ಆದಂಥ ರೆಮಿಡಿ ನೀವು ಕೂಡ ಟ್ರೈ ಮಾಡಲೇಬೇಕು. ಹಾಗೂ ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಇದೇ ರೀತಿಯಾಗಿ ನ್ಯಾಚುರಲ್ ವೀಡಿಯೋಸ್ನ ನಾನು ಹಾಕ್ತಾ ಇರ್ತೀನಿ. ಸೊ ಖಂಡಿತವಾಗ್ಲೂ ಈ ಒಂದು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಜೊತೆಗೆ ಕೊನೆವರೆಗೂ ಈ ಒಂದು ನನ್ನ ವೀಡಿಯೋ ನೋಡೋದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ವೀಕ್ಷಕರೇ. ಸೊ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾಯಿರಿ. ನಾನು ಇದೇ ರೀತಿಯಾಗಿ ಒಳ್ಳೆ ರೆಮಿಡೀಸ್ನ ಹೇಳ್ಕೊಡ್ತಾ ಇರ್ತೀನಿ. ಸೊ ಈ ಒಂದು ಮ್ಯಾಜಿಕಲ್ ಹೇರ್ ಪ್ಯಾಕ್ನ ಕೂಡ ನೀವು ಟ್ರೈ ಮಾಡ್ಕೊಂಡು ನನ್ನನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವೀಕ್ಷಕರೇ. ಸೊ ಕಂಟಿನ್ಯೂಯಸ್ ಆಗಿ ಸ್ವಲ್ಪ ದಿನ ಬಳಸಿ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಸೊ ತುಂಬಾ ಧನ್ಯವಾದಗಳು ವೀಕ್ಷಕರೇ. ಬಾಯ್ ಬಾಯ್.